ಮಾಜಿ ಸಂಸದ ದಿವಂಗತ ಧ್ರುವನಾರಾಯಣ್ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥಕವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಂಜನಗೂಡಿನಲ್ಲಿ ಜುಲೈ 31ರಂದು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಿಳಿಸಿದರು. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು, ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕರುಗಳಾದ ದರ್ಶನ್ ಧ್ರುವನಾರಾಯಣ್, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಧ್ರುವನಾರಾಯಣ್ ಅವರು ಬದುಕಿದ್ದ ಸಂದರ್ಭದಲ್ಲಿಯೂ ಕೂಡ ಇಂತಹ ಉದ್ಯೋಗ ಮೇಳಗಳನ್ನು ನಡೆಸುತ್ತಾ ಬಂದಿದ್ರು. ಈಗ ಅವರು ಕಾಲವಾದ ನಂತರ ಅವರ ಸ್ಮರಣಾರ್ಥಕವಾಗಿ ಅವರ ಪುತ್ರ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ ಎಂದರು. ಇನ್ನು ಉದ್ಯೋಗ ಮೇಳದಲ್ಲಿ ಹಲವಾರು ಕಂಪನಿಗಳು ಭಾಗವಹಿಸಲಿದ್ದು, ಈ ಭಾಗದ ಯುವಕ ಯುವತಿಯರು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇನ್ನು ಕಳೆದ ವರ್ಷ ಕೂಡ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳದಲ್ಲಿ ಹಲವಾರು ಯುವಕ ಯುವತಿಯರಿಗೆ ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಲಭ್ಯವಾಗಿದೆ ಎಂದು ಉದ್ಯೋಗ ಮೇಳದ ಬಗ್ಗೆ ತಿಳಿಸಿ, ಇದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಉದ್ಯೋಗ ಮೇಳ ಸಂಯೋಜಕ ಪ್ರಕೃತ್ ಮಾತನಾಡಿ, ಫೈನಾನ್ಷಿಯಲ್ ಕಂಪನಿಗಳು ಸೇರಿದಂತೆ ನೂರಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಲಿವೆ ಎಂದು ಉದ್ಯೋಗ ಮೇಳದ ಬಗ್ಗೆ ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಉದ್ಯೋಗ ಮೇಳದ ಪೋಸ್ಟರ್ಗಳನ್ನು ಸಹ ಬಿಡುಗಡೆ ಮಾಡಲಾಯಿತು. ಆಕ್ಸಿಸ್ ಬ್ಯಾಂಕ್ ಇದರದೆಲ್ಲ ಎಲ್ಲ ಫೈನಾನ್ಸಿಯಲ್ ಕಂಪನಿಗಳು ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಕಂಪನಿಗಳೆಲ್ಲ ಸೊ ಅದೊಂದು 102 ಕಂಪನಿಗಳಿಗೆ ಮಾಹಿತಿ ಇದೆ, ಅದನ್ನು ನಾವು ಒಂದು ತಲುಪಿಸ್ಕೊಡ್ತೀವಿ. ಅಷ್ಟು ಕಂಪನಿಗಳು ತಂದಿರೋದ್ರಿಂದ ಆದಷ್ಟು ಒಂದು ವಿದ್ಯಾರ್ಥಿಗಳನ್ನ ಒಂದು ಸಹಕಾರದಲ್ಲಿ ಪತ್ರಕರ್ತರ ಸಹಕಾರದಲ್ಲಿ ಸೊ ಒಂದು ಒಳ್ಳೆ ಇದು ಮಾಡ್ಕೊಂಡು ಎಲ್ಲ ಬಂದಂತ ವಿದ್ಯಾರ್ಥಿಗಳಿಗೆ ಜಾಬ್ ಮತ್ತೆ ಇನ್ನೊಂದು ಕನೆಕ್ಟಿವಿಟಿ ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಮತ್ತೆ ಎಚ್ಆರ್ಸ್ ಈಗ ಎಚ್ಆರ್ಸ್ಗಳು ಎಲ್ಲಾ ಕಡೆ ಒಂದು 3 ಕಂಪನಿಗಳನ್ನ ವಿಸಿಟ್ ಮಾಡೋದು ತುಂಬಾ ಕಷ್ಟ. ವಿದ್ಯಾರ್ಥಿಗಳು ಒಬ್ಬೊಬ್ಬರು ಹೋಗಿ 3 ಕಂಪನಿನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಬಸ್ ಚಾರ್ಜ್ ಖರ್ಚಾಗುತ್ತೆ, ಅವ್ನಿಗೆ ಎಷ್ಟು ಗಾಡಿ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು. ಅದೇ 3 ಕಂಪನೀಸ್ಗಳು ಇಲ್ಲಿಗೆ ಬರ್ತಾ ಇದೆ. ಇದೊಂದು ಸದುಪಯೋಗ ಅಂದ್ರೆ ಅವರ ಒಂದು ಎಜುಕೇಶನ್ ಇದೆ, ಅವರ ಒಂದು ನಾಲೆಡ್ಜ್ ಇದೆ, ಅವರ ಒಂದು ಅರ್ಹತೆ ಬೇಕಾಗಿದೆ. ಸೊ ಅವ್ರು ಯಾವ ಕಂಪನಿನ ಚೂಸ್ ಮಾಡ್ಬೋದು, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಅವ್ರಿಗೆ ಸಪರೇಟ್ ಟೀಮ್ಸ್ ನ ಮಾಡೋದ್ರಿಂದ ನಾವು ಫೈನಾನ್ಸ್ ಬೇರೆ ಮತ್ತೆ ಇಂಡಸ್ಟ್ರೀಸ್ಗಳು ಬೇರೆ ಮತ್ತೆ ಐಟಿ ಬೇರೆ ಮಾಡೋದ್ರಿಂದ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಸೊ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಒಂದು 30-40 ರಿಸಲ್ಟ್ಗಳನ್ನು ವಿಚಾರಗಳು ಕೊಟ್ಟರೆ ಅವರು ಅವರ ವಿದ್ಯಾರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇದು ಒಂದೇ ಪ್ರಾಸೆಸ್ ಅಲ್ಲ, ಕಂಟಿನ್ಯೂಸ್ ಆಗಿ ಈಗ 1-1.5 ತಿಂಗಳು ತನಕ ನಡೆಯುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವು ವಿಚಾರಗಳಿಗೆ ಏನು ಕಾಂಟ್ಯಾಕ್ಟ್ ಸಿಗ್ತಿರುತ್ತೆ, ಇದು ಒಬ್ಬರಿಗೆ ಇರ್ತಲ್ಲ. ಹೋದ್ಸರಿ 1000 ಜನ ಫುಟ್ಬಾಲ್ ಆಗಿದೆ ಒಂದೇ ಕಂಪ್ನಿಗೆ ಟೆಕ್ನೋಟಾಸ್ ಸೊಲ್ಯೂಷನ್ಸ್ ಅಂದ್ರೆ ಅದು ಒಂದೇ 60 ಜನ ಸೆಲೆಕ್ಟ್ ಆಗಿತ್ತು, 60 ಜನ ಕೂಡ ಹೋಗಿ ಜಾಯ್ನ್ ಆಗಿದ್ರು ಅಂದ್ರೆ. ಸೊ ಇದು ಅದು ಒಂದಿಂದಲಾಗಿರ್ತಕ್ಕಂಥ ಪ್ರಾಸೆಸ್ ಅಲ್ಲ, ಅದಾದ ನಂತರ ನಡೆದಂತ ಒಂದು 15 ದಿನಗಳ ಬೆಳವಣಿಗೆಯಲ್ಲಿ